ನಮಸ್ತೆ, ನಾನು ಡಾಕ್ಟರ್ ಚಿತ್ರ, ಪ್ರೊಫೆಸರ್ ಅಂಡ್ ಹೆಡ್ ಎಂಡೋಕ್ರಿನಾಲಜಿ, ರಾಮಯ್ಯ ಮೆಡಿಕಲ್ ಕಾಲೇಜ್ ಅಂಡ್ ಮೆಮೋರಿಯಲ್ ಹಾಸ್ಪಿಟಲ್. ಇವತ್ತು ನಾವು ಡಯಾಬಿಟೀಸ್ ರಿವರ್ಸಲ್ ಅಥವಾ ಡಯಾಬಿಟೀಸ್ ರೆಮಿಷನ್ ಬಗ್ಗೆ ಮಾತನಾಡ್ತೀವಿ. ಯಾವ ತರದ ಡಯಾಬಿಟೀಸ್ ಇದ್ರೆ ಡಯಾಬಿಟೀಸ್ ರೆಮಿಷನ್ ಆಗಬಹುದು, ರಿವರ್ಸಲ್ಗೂ ರೆಮಿಷನ್ಗೂ ಏನು ವ್ಯತ್ಯಾಸ? ಇದು ಎರಡೂ ಬಂದು ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆ. ಎಲ್ಲ ಡಯಾಬಿಟೀಸ್ ಅನ್ನು ರಿವರ್ಸ್ ಮಾಡ್ಲಿಕ್ಕಾಗಲ್ಲ. ಕೆಲವೊಂದು ಡಯಾಬಿಟೀಸ್, ಎಸ್ಪೆಷಲಿ ಟೈಪ್ 2 ಡಯಾಬಿಟೀಸ್ ಅಂತ ಏನಂತೀವಿ, ಅದು ಬಂದು ಬೊಜ್ಜುತನದಿಂದ ಮತ್ತೆ ಜೀವನ ಶೈಲಿಯಿಂದ ಬರುವ ಡಯಾಬಿಟೀಸ್. ಈ ತರದ ಡಯಾಬಿಟೀಸ್ ಅನ್ನು ರಿವರ್ಸ್ ಅಥವಾ ರೆಮಿಟ್ ಮಾಡೋದಕ್ಕೆ ಪ್ರಯತ್ನ ಮಾಡಬಹುದು. ಕೆಲವೊಂದು ತರದ ಡಯಾಬಿಟೀಸ್, ಎಸ್ಪೆಷಲಿ ಟೈಪ್ 1 ಡಯಾಬಿಟೀಸ್ ಎನ್ನುವ ಡಯಾಬಿಟೀಸ್ ಅನ್ನು ರಿವರ್ಸ್ ಅಥವಾ ರೆಮಿಟ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡುವುದು ಬಂದು ಕಷ್ಟ ಮತ್ತೆ ಜೀವನಕ್ಕೆ ಕೂಡ ಹಾನಿಯಾಗಿರಬಹುದು. ಸೊ ನೀವು ಇದನ್ನು ಪ್ರಯತ್ನಿಸುವ ಮುನ್ನ ನಿಮ್ಮ ವೈದ್ಯರ ಜೊತೆ ಮಾತನಾಡಿ ಯಾವ ತರದ ಡಯಾಬಿಟೀಸ್ ಇದು ಅನ್ನೋದನ್ನ ತಿಳಿದುಕೊಂಡು ಅದಾದ್ಮೇಲೆ ಸೂಪರ್ವಿಷನ್ ನಲ್ಲಿ ಇದನ್ನು ಅಟೆಂಪ್ಟ್ ಮಾಡಬಹುದು. ರಿವರ್ಸಲ್ ಅಂದ್ರೆ ಏನು, ರೆಮಿಷನ್ ಅಂದ್ರೆ ಏನು? ಯೂಶಲಿ ಬಂದು ವೈದ್ಯಕೀಯ ಸಮೂಹಗಳಲ್ಲಿ ರಿವರ್ಸಲ್ ಎನ್ನುವ ಪದವನ್ನು ನಾವು ಹೆಚ್ಚಾಗಿ ಅಳವಡಿಸೋದಿಲ್ಲ. ಯಾಕಂದ್ರೆ ರಿವರ್ಸಲ್ ಅಂದ್ರೆ ಬಂದಿರುವ ಟೈಪ್ 2 ಡಯಾಬಿಟೀಸ್ ಕಂಪ್ಲೀಟ್ ಆಗಿ ಹೋಗಿಬಿಡುತ್ತದೆ ಅನ್ನುವುದನ್ನು ತಿಳಿಸುತ್ತದೆ. ಆದರೆ ಇದು ನಿಜ ಅಲ್ಲ. ಟೈಪ್ 2 ಡಯಾಬಿಟೀಸ್ ಇದ್ದರೆ ನಮ್ಮ ಜೀವನ ಶೈಲಿಗಳಲ್ಲಿ ಕನ್ಸಿಸ್ಟೆಂಟ್ ಆಗಿ, ಸಸ್ಟೈನ್ಡ್ ಆಗಿ, ಇದು ಎರಡು ವರ್ಡ್ಸ್ ಇಂಪಾರ್ಟೆಂಟ್. ಕನ್ಸಿಸ್ಟೆಂಟ್ ಅಂದ್ರೆ ಪ್ರತಿದಿನ, ಸಸ್ಟೈನ್ಡ್ ಅಂದ್ರೆ ಹೆಚ್ಚು ಕಡಿಮೆ ಪ್ರೊಲಾಂಗ್ಡ್ ಪೀರಿಯಡ್ಸ್ ಆಫ್ ಟೈಮ್, ಮೇ ಬಿ ಜೀವನ ಪರ್ಯಂತ ಈ ಪ್ರಯತ್ನಗಳನ್ನು ಮಾಡಿಕೊಂಡು ಬಂದ್ರೆ ಡಯಾಬಿಟೀಸ್ ಬಂದು ಬೇಕಾಗುವ ಔಷಧಿಗಳು ಸಮಯದ ಜೊತೆಗೆ ಕಡಿಮೆ ಆಗ್ತಾ ಬಂದು ಕೆಲವೊಬ್ಬರಲ್ಲಿ ಡಯಾಬಿಟೀಸ್ ಮಾತ್ರೆಗಳು ಇಲ್ಲದೇನೆ ಬ್ಲಡ್ ಶುಗರ್ ಅನ್ನು ನಾರ್ಮಲ್ ರೇಂಜ್ ನಲ್ಲಿ ಇಟ್ಕೊಳ್ಳೋದಕ್ಕೆ ಆಗತ್ತೆ. ಇದನ್ನು ರೆಮಿಷನ್ ಅಂತ ಹೇಳ್ತೀವಿ. ರೆಮಿಷನ್ ಅಂದ್ರೆ ಇದ್ರದ್ದು ಇಂಪಾರ್ಟೆಂಟ್ ಮಾತು ಏನು ಅಂದ್ರೆ ಇದು ಮತ್ತೆ ಜಾಸ್ತಿ ಆಗೋದಿಕ್ಕೆ ಚಾನ್ಸ್ ಇದೆ ಅಂತ ಅರ್ಥ. ಇದು ಯಾಕೆ ಅಂದ್ರೆ ಸಮಯದ ಜೊತೆಗೆ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುವ ಶಕ್ತಿಯನ್ನು ಪ್ಯಾನ್ಕ್ರಿಯಾಸ್ ಬಂದು ಕಳೆದುಕೊಂಡು ಬರುತ್ತದೆ. ಸೊ ವಯಸ್ಸಾಗ್ತಾ ಆಗ್ತಾ ನಮ್ಮ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಕಡಿಮೆ ಆದ್ರೆ ಮತ್ತೆ ಶುಗರ್ಸ್ ಹೆಚ್ಚಾಗುವ ಚಾನ್ಸಸ್ ಇದೆ. ರೆಮಿಷನ್ ಆಫ್ ಡಯಾಬಿಟೀಸ್ ಅಂದ್ರೆ ಏನು, ಇದರ ಪ್ರಿನ್ಸಿಪಲ್ ಏನು? ಹೆಚ್ಚಾಗಿ ಬಂದು ಇದ್ರ ಬಗ್ಗೆ ರಿಸರ್ಚ್ ನಡೆದಿರೋದು ಬಂದು ಈ ಪ್ಯಾನ್ಕ್ರಿಯಾಸ್ ನಲ್ಲಿ ಕೊಬ್ಬಿನ ಅಂಶ ಸೇರಿಕೊಂಡಿರುತ್ತದೆ ಟೈಪ್ 2 ಡಯಾಬಿಟೀಸ್ ನಲ್ಲಿ. ಸೊ ನಮ್ಮ ದೇಹದಲ್ಲಿ ಬೊಜ್ಜುತನ ಕಡಿಮೆ ಆಗ್ತಾ ಬಂದರೆ ಈ ಪ್ಯಾನ್ಕ್ರಿಯಾಸ್ ನಲ್ಲಿ ಡೆಪಾಸಿಟ್ ಆಗಿರೋ ಫ್ಯಾಟ್ ಕೂಡ ಕಡಿಮೆ ಆಗ್ತಾ ಬಂದು ನಮ್ಮ ಪ್ಯಾನ್ಕ್ರಿಯಾಸ್ ಚೇತರಿಸಿಕೊಂಡು ಇನ್ಸುಲಿನ್ ಉತ್ಪತ್ತಿ ಮಾಡುವ ಶಕ್ತಿ ಇನ್ಕ್ರೀಸ್ ಆಗುತ್ತೆ ಟೈಪ್ 2 ಡಯಾಬಿಟೀಸ್ ನಲ್ಲಿ. ಸೊ ಮೇನ್ಲಿ ರೆಮಿಷನ್ ಆಫ್ ಡಯಾಬಿಟೀಸ್ ಪ್ರಯತ್ನಗಳಲ್ಲಿ ವೇಟ್ ಕಡಿಮೆ ಆಗೋ ತರ ಡಯಟ್ಗಳನ್ನು ಉಪಯೋಗಿಸುತ್ತಾರೆ. ಕೆಲವೊಂದು ಎಕ್ಸ್ಪೆರಿಮೆಂಟ್ ಇಲ್ಲ ಟ್ರಯಲ್ಗಳಲ್ಲಿ ಇದು ಮೀಲ್ ರಿಪ್ಲೇಸ್ಮೆಂಟ್ ಅಂತಾರೆ, ಅದನ್ನು ಪ್ರಯೋಜಿಸಿದ್ದಾರೆ. ಕೆಲವೊಂದು ಟ್ರಯಲ್ಗಳಲ್ಲಿ ಊಟದಲ್ಲಿ ಕ್ಯಾಲರೀಸ್ಗಳನ್ನು ಕಡಿಮೆ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಕೆಲವೊಂದು ಎಕ್ಸ್ಪೆರಿಮೆಂಟ್ಸ್ ಇಲ್ಲ ಟ್ರಯಲ್ಸ್ಗಳಲ್ಲಿ ಪ್ರೋಟೀನ್ ಅಂಶ ಹೆಚ್ಚಾಗಿ ಕಾರ್ಬೋಹೈಡ್ರೇಟ್ ಅಂಶ ಕಮ್ಮಿ ಮಾಡಿ ಪ್ರಯತ್ನ ಮಾಡಿದ್ದಾರೆ. ಯಾವುದೇ ರೀತಿಯ ಡಯಟ್ ಅನ್ನು ಟ್ರೈ ಮಾಡಿದ್ರೂ ಕೂಡ ಎಂಡ್ ಗೋಲ್ ಬಂದು ವೇಟ್ ಲಾಸ್ ಆದ್ರೆ ಟೈಪ್ 2 ಡಯಾಬಿಟೀಸ್ ರೆಮಿಷನ್ ನಲ್ಲಿ ಹೋಗೋ ಚಾನ್ಸಸ್ ಹೆಚ್ಚು. ಇದರಲ್ಲಿ ಕಾರ್ಬೋಹೈಡ್ರೇಟ್ ಅಂಶವನ್ನು ಊಟದಲ್ಲಿ ಕಡಿಮೆ ಮಾಡಿದ್ರೆ ರೆಮಿಷನ್ ಆಗುವ ಚಾನ್ಸಸ್ ಇನ್ಕ್ರೀಸ್ ಆಗುತ್ತೆ. ಯೂಶಲಿ ಬಂದು ಇದನ್ನು ಪ್ರಯತ್ನಿಸುವ ಮುನ್ನ ನೀವು ನಿಮ್ಮ ವೈದ್ಯರ ಜೊತೆ ಮಾತಾಡಿ, ನೀವು ಟೈಪ್ 2 ಡಯಾಬಿಟೀಸ್ಗೆ ಏನ್ ಮಾತ್ರೆ ತಗೊಳ್ತಾ ಇದ್ದೀರಾ, ಇದರಲ್ಲಿ ನಾವು ಇದನ್ನು ಪ್ರಯತ್ನ ಮಾಡಬಹುದಾ ಅಂತ ತಿಳ್ಕೊಂಡು ಪ್ರಯತ್ನ ಮಾಡುವುದು ಉಚಿತ. ಯಾಕಂದ್ರೆ ಕೆಲವೊಂದು ಮಾತ್ರೆಗಳು, ಟ್ರೀಟ್ಮೆಂಟ್ಗಳಲ್ಲಿ ಲೋ ಶುಗರ್ ಆಗುವ ಚಾನ್ಸಸ್ ಇದೆ. ಸೊ ಲೆಟ್ ಅಸ್ ಸೇ ನೀವು ಬಂದು ಇನ್ಸುಲಿನ್ ತಗೊಳ್ತಾ ಇದ್ದೀರಾ, ಇಲ್ಲ ಸಲ್ಫೋನಿಲ್ಯೂರಿಯಾ ಅನ್ನೋ ಒಂದು ಕ್ಯಾಟಗರಿ ಆಫ್ ಮೆಡಿಕೇಶನ್ಸ್ ಯೂಸ್ ಮಾಡ್ತಾ ಇದ್ದೀರಾ. ಇದರಲ್ಲಿ ಊಟವನ್ನು ಕಮ್ಮಿ ಮಾಡಿಬಿಟ್ರೆ ಸಡನ್ ಆಗಿ ಲೋ ಶುಗರ್ ಆಗೋ ಚಾನ್ಸಸ್ ಇದೆ. ಸೊ ನೀವು ಒಂದು ವೇಳೆ ಇದನ್ನು ಪ್ರಯತ್ನಿಸಬೇಕು ಅಂತ ಇದ್ದರೆ ನಿಮ್ಮ ಡಾಕ್ಟರ್ ಜೊತೆಗೆ ಮಾತನಾಡಿ ಈ ಔಷಧಿಗಳ ಡೋಸ್ ಅನ್ನು ಕಮ್ಮಿ ಮಾಡಿಕೊಂಡಾದ್ಮೇಲೆ ಈ ಪ್ರಯತ್ನಗಳನ್ನು ಶುರು ಮಾಡಬಹುದು. ಪ್ಲಸ್
ಇದನ್ನು ಮಾಡುತ್ತಿರುವಾಗ ನಿಮ್ಮ ಶುಗರ್ಗಳನ್ನು ಚೆಕ್ ಮಾಡಿಕೊಂಡು ಮತ್ತೆ ಶುಗರ್ ಏನಾದರೂ ಕಮ್ಮಿ ಆಗ್ತಾ ಇತ್ತು ಅಂದರೆ ಪುನಃ ನಿಮ್ಮ ಮಾತ್ರೆಯ ಡೋಸ್ ಅಥವಾ ನಿಮ್ಮ ಇನ್ಸುಲಿನ್ ಡೋಸನ್ನು ಕಡಿಮೆ ಮಾಡ್ತಾ ಬರಬೇಕು. ಇದು ಒಂದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ನಾವು ಹಲವಾರು ಬಾರಿ ಪೇಷಂಟ್ಸ್ಗಳು ಲೋ ಶುಗರ್ ಆಗಿ ಎಮರ್ಜೆನ್ಸಿನಲ್ಲಿ ಬಂದು ಅಡ್ಮಿಟ್ ಆಗೋದನ್ನು ನೋಡ್ತೀವಿ. ಇದ್ರದ್ದು ಆಪೋಸಿಟ್ ಕೂಡ ಆಗುತ್ತೆ. ಕೆಲವೊಮ್ಮೆ ಈ ಪ್ರಯತ್ನಗಳನ್ನು ಮಾಡಿ ನಾವು ಶುಗರನ್ನು ಕಂಟ್ರೋಲ್ ತಂದಾಗ ಮಾತ್ರೆಗಳನ್ನು ನಿಲ್ಲಿಸಬಹುದು. ಆದರೆ ಯೂಶಲಿ ಈ ಜೀವನ ಶೈಲಿಯ ಪರಿವರ್ತನೆಯ ಚೇಂಜಸ್ ಬಂದು ತುಂಬ ಇಂಟೆನ್ಸ್ ಆಗಿರುತ್ತೆ. ಅನ್ನನೇ ಬಿಟ್ಬಿಡೋದು, ಪೂರ್ತಿ ಒಂದು ಊಟ ತಿನ್ನೋದು ಒಂದಿನಕ್ಕೆ, ಇಲ್ಲ ಅರ್ಧ ಹೊಟ್ಟೆ ತಿನ್ನೋದು, ಇಷ್ಟೊಂದು ಸಿಗ್ನಿಫಿಕೆಂಟ್ ಆಗಿ ಡಯಟ್ರಿ ಚೇಂಜಸ್ ಮಾಡಿದ್ರೆ ಇದನ್ನು ಒಂದು 2 ತಿಂಗಳು 3 ತಿಂಗಳು ಮಾಡಬಹುದು. ಅದಾದ್ಮೇಲೆ ಮಾಡೋದಕ್ಕೆ ಕಷ್ಟ ಆದಾಗ ನಾವು ಮಾತ್ರೆಗಳು ಆಲ್ರೆಡಿ ಕಡಿಮೆ ಮಾಡಿಬಿಟ್ಟಿರ್ತೀವಿ. ಅದನ್ನು ಕಡಿಮೆ ಮಾಡಿದ ಟೈಮ್ನಲ್ಲಿ ನೀವು ಮತ್ತೆ ನಾರ್ಮಲ್ ಆಗಿ ಎಷ್ಟು ಊಟ ತಿಂತಾ ಇದ್ರು ಅದನ್ನು ತಿನ್ಲಿಕ್ಕೆ ಪ್ರಾರಂಭ ಮಾಡಿದ್ರೆ ಮತ್ತೆ ಶುಗರ್ಸ್ ಹೆಚ್ಚಾಗೋದಕ್ಕೆ ಚಾನ್ಸ್ ಇದೆ. ಇದನ್ನು ಕೂಡ ನಾವು ಹಲವು ಬಾರಿ ನೋಡಿದ್ದೀವಿ. ಶುಗರ್ಸ್ ಬಂದು ಸ್ಟಾರ್ಟಿಂಗ್ನಲ್ಲಿ ಇಷ್ಟು ಮಾತ್ರೆ ತಗೊಂಡು ಕಂಟ್ರೋಲ್ನಲ್ಲಿತ್ತು, ಈ ಡಯಟ್ ಶುರು ಮಾಡಿದ್ವಿ, ಮಾತ್ರೆಗಳು 4ರಿಂದ 2 ಆದವು, ಅದಾದ್ಮೇಲೆ 3 ತಿಂಗಳಲ್ಲಿ ನಾವು ನಾರ್ಮಲ್ ಡಯಟಿಗೆ ಹೋದ್ವಿ, ಮತ್ತೆ ಶುಗರ್ಸ್ ಜಾಸ್ತಿ ಆಯಿತು. ಸೊ ಇದ್ರ ಉತ್ತರ ಏನು ಅಂದರೆ, ರೆಮಿಷನ್ ಆಫ್ ಡಯಾಬಿಟೀಸ್ ಪ್ರಯತ್ನ ಮಾಡಿದರೆ ನಿಮ್ಮ ಊಟದ ಪದ್ಧತಿ ಹೆಚ್ಚು ಕಡಿಮೆ ಕಂಟಿನ್ಯೂಯಸ್ ಆಗಿ ಆಲ್ಮೋಸ್ಟ್ ಲೈಫ್ ಲಾಂಗಿಗೆ ಚೇಂಜ್ ಮಾಡುವ ಉದ್ದೇಶವಿದ್ದರೆ ಇದನ್ನು ಪ್ರಯತ್ನ ಮಾಡುವುದು ಬೆಟರ್. ಸೊ ಕೆಲವೊಮ್ಮೆ ನಿಮ್ಮ ವೈದ್ಯರು ಬಂದು ಇಷ್ಟು ಇಂಟೆನ್ಸ್ ಡಯಟ್ರಿ ಲೈಫ್ ಸ್ಟೈಲ್ಗಳನ್ನು ಟ್ರೈ ಮಾಡಿ ಅಂತ ಹೇಳಿದೆ ನಿಮ್ಗೇನು ಅನ್ಬೋದು ಅಂದರೆ, ನೀವು ಈಗ ಕರೆಂಟ್ಲಿ ಯೂಸ್ ಮಾಡ್ತಾ ಇರೋ ಊಟದ ಪದಾರ್ಥ ಮತ್ತು ನಿಮ್ಮದು ಸ್ಟ್ರೆಸ್ಸು, ಎಕ್ಸಸೈಸು, ನಿದ್ದೆ, ಇದನ್ನು ಒಂದೊಂಚೂರು 10% ಆಲ್ಟರ್ ಮಾಡ್ಕೊಂಡು ಬಂದರೆ ಪ್ರತಿ 3 ತಿಂಗಳು ಅವಾಗ ನಿಮ್ಮ HbA1c ಗ್ರ್ಯಾಜುವಲ್ ಆಗಿ ಕಡಿಮೆ ಬಂದು ಗ್ರ್ಯಾಜುವಲ್ ಆಗಿ ಔಷಧಿಗಳನ್ನು ಕಡಿಮೆ ಮಾಡೋದಕ್ಕೆ ಕೂಡ ಚಾನ್ಸ್ ಇದೆ. ಈ ಒಂದು ಪಾತ್ವೇನಲ್ಲಿ ನಮಗೆ ತುಂಬ ಇಂಪ್ರೆಸಿವ್ ರಿಸಲ್ಟ್ಸ್ ಸಡನ್ ಆಗಿ ಸಿಗಲ್ಲ, ಆದರೆ ಗ್ರ್ಯಾಜುವಲಿ ಬಂದು ಶುಗರ್ ಕಡಿಮೆ ಆಗೋದ್ರಿಂದ ರಿಸ್ಕ್ಗಳು ಕಡಿಮೆ. ಲೋ ಶುಗರ್ ಆಗೋ ರಿಸ್ಕ್ ಕೂಡ ಕಡಿಮೆ, ಹೈ ಶುಗರ್ ಆಗೋ ರಿಸ್ಕ್ ಕೂಡ ಕಡಿಮೆ. ಸೊ ಇದರಲ್ಲಿ ತಿಳ್ಕೊಳ್ಬೇಕಾಗಿರೋದು ಏನು ಅಂದರೆ, ನಾವು ಈ ಊಟದ ಪದ್ಧತಿಗಳನ್ನು ಚೇಂಜ್ ಮಾಡಿ ಬ್ಲಡ್ ಶುಗರ್ಸ್ ಅನ್ನು ಕಡಿಮೆ ತಂದರೆ ಮತ್ತೆ ನಾವು ನಮ್ಮ ಹಳೆಯ ಊಟದ ಪದ್ಧತಿಗೆ ತಿರುಗಿದ್ರೆ ಮತ್ತೆ ಶುಗರ್ಸ್ ಜಾಸ್ತಿ ಆಗ್ಲಿಕ್ಕೆ ಚಾನ್ಸ್ ಇದೆ. ಸೊ ಇದನ್ನು ಸಮರೈಸ್ ಮಾಡಬೇಕು ಅಂದರೆ, ಟೈಪ್ 2 ಡಯಾಬಿಟೀಸ್ ಅಲ್ಲಿ ರೆಮಿಷನ್ ಆಫ್ ಡಯಾಬಿಟೀಸ್ ಅನ್ನೋದನ್ನ ಟ್ರೈ ಮಾಡಬಹುದು. ಇದು ಬಂದು ಡೆಫಿನೆಟ್ಲಿ ಗ್ರ್ಯಾಜುವಲ್ ವೇಟ್ ಲಾಸ್ ಜೊತೆಗೆ ಲಿಂಕ್ ಆಗಿದೆ. ಸೊ ಹೆಚ್ಚಿನ ಪಟ್ಟು ವೇಟ್ ಲೂಸ್ ಆದರೆ ಹೆಚ್ಚಿನ ಪಟ್ಟು ಚಾನ್ಸಸ್ ಇದೆ ರೆಮಿಷನ್ ಆಫ್ ಡಯಾಬಿಟೀಸ್ ಆಗೋದಿಕ್ಕೆ. ಎಸ್ಪೆಷಲಿ ಒಂದು 15% ವೇಟ್ ಕಡಿಮೆ ಆಯಿತು ಅಂದರೆ 70% ಚಾನ್ಸ್ ಇದೆ ಡಯಾಬಿಟೀಸ್ ರೆಮಿಷನ್ನಲ್ಲಿ ಹೋಗಲಿಕ್ಕೆ. ಒಂದು 10% ವೇಟ್ ಲಾಸ್ ಆಯಿತು ಅಂದರೆ ಟೈಪ್ 2 ಡಯಾಬಿಟೀಸ್ ರೆಮಿಷನಲ್ಲಿ ಹೋಗಲಿಕ್ಕೆ ಒಂದು 40 to 50% ಚಾನ್ಸ್ ಇದೆ. ಸೊ ಇದನ್ನು ಡೆಫಿನೆಟ್ಲಿ ನೀವು ಪ್ರಯತ್ನ ಮಾಡಬಹುದು. ಆದರೆ ನಿಮ್ಮ ವೈದ್ಯರ ಸಲಹೆ ಜೊತೆಗೆ ಇದನ್ನು ಗ್ರ್ಯಾಜುವಲ್ ಆಗಿ ಮಾಡಿದ್ರೆ ಸೇಫ್ ಆಗಿ ಮಾಡಿ ನಿಮ್ಮ ಶುಗರ್ಸ್ ಅನ್ನು ಕಂಟ್ರೋಲಿಗೂ ತರಬಹುದು. ಪ್ಲಸ್ ತುಂಬ ಹೈ ಶುಗರ್ ಆಗೋದು, ತುಂಬ ಲೋ ಶುಗರ್ ಆಗೋದನ್ನು ಅವಾಯ್ಡ್ ಕೂಡ ಮಾಡ್ಬೋದು. ಥ್ಯಾಂಕ್ ಯು.